ಸ್ವಾಗತ. ಇವತ್ತು ನಾವು ನೀಟ್ ಪರೀಕ್ಷೆ ಇದೆಯಲ್ಲ, ಅದರ ತಯಾರಿಯ ಬಗ್ಗೆ ಮಾತಾಡೋಣ ಅಂತ. ನಮಸ್ಕಾರ. ಕೆಲವೊಂದು ಮೂಲಗಳನ್ನ ಅಂದ್ರೆ ತಯಾರಿ ಹೇಗಿರಬೇಕು, ಏನೆಲ್ಲ ತಂತ್ರಗಳು ಮತ್ತೆ ಸಾಮಾನ್ಯವಾಗಿ ಏನ್ ತಪ್ಪು ಮಾಡ್ತಾರೆ ಅನ್ನೋದನ್ನೆಲ್ಲ ನೋಡ್ತಾ ಇದ್ವಿ. ನಮ್ ಗುರಿ ಏನಪ್ಪಾ ಅಂದ್ರೆ ಈ ಎಲ್ಲ ಮಾಹಿತಿಗಳಿಂದ ಮುಖ್ಯವಾದ ಅಂಶಗಳನ್ನ ಕೆಲ್ಸಕ್ಕೆ ಬರೋದನ್ನಷ್ಟೇ ಗಮನಿಸೋದು. ಸರಿ, ಶುರು ಮಾಡೋಣವಾ? ಹಾ, ಖಂಡಿತ. ನೀಟ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಭಾರತದಲ್ಲಿ ವೈದ್ಯಕೀಯ ಕೋರ್ಸ್ಗಳಿಗೆ ಇದೊಂದು ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆ. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂದ್ರೆ ಬಾಟನಿ, ಝುವಾಲಜಿ ಎರಡೂ ಸೇರಿ ಒಟ್ಟು 180 ಪ್ರಶ್ನೆಗಳು, 3 ಗಂಟೆ ಟೈಮ್. ಒಳ್ಳೆ ರ್ಯಾಂಕ್ ಬರಬೇಕು ಅಂದ್ರೆ ಸಾಮಾನ್ಯವಾಗಿ 600ಕ್ಕಿಂತ ಹೆಚ್ಚು ಅಂಕ ತೆಗಿಬೇಕು ಅನ್ನೋ ಗುರಿ ಇಟ್ಕೋತಾರೆ. ಕಠಿಣ ಪರಿಶ್ರಮದ ಜೊತೆಗೆ ಸರಿಯಾದ ದಾರಿ ಕೂಡ ಬೇಕು ಅಂತ ಮೂಲಗಳು ಹೇಳ್ತವೆ. ಹೌದು. ಮೊದಲನೇದಾಗಿ ನಾನು ಗಮನಿಸಿದ್ದು, ಬಹುತೇಕ ಎಲ್ಲಾ ಮೂಲಗಳಲ್ಲೂ NCERT ಪುಸ್ತಕಗಳ ಬಗ್ಗೆನೇ ಹೇಳ್ತಾರೆ. ಅದಕ್ಕಿಷ್ಟು ಪ್ರಾಮುಖ್ಯತೆನಾ? ಸುಮಾರು 90% ಪ್ರಶ್ನೆಗಳೇ ಅಲ್ಲಿಂದ ಬರುತ್ತೆ ಅಂತಾರಲ್ಲ, ಇದು ನಿಜಾನಾ? ಖಂಡಿತವಾಗಿಯೂ. ಒಂದು ಮೂಲದಲ್ಲಿ ನಾನೋದುವಾಗ ಕಳೆದ ವರ್ಷದ ಪೇಪರ್ನಲ್ಲಿ ಒಂದು ಕಷ್ಟದ ಪ್ರಶ್ನೆ ಬಂದಿತ್ತಂತೆ. ಅದು NCERT ಪುಸ್ತಕದ ಒಂದು ಸಣ್ಣ ಡಯಾಗ್ರಾಮ್, ಅಷ್ಟಾಗಿ ಯಾರೂ ಗಮನಿಸದ ಚಿತ್ರದಿಂದ ಬಂದಿತ್ತಂತೆ. ಹೌದಾ? ಹೌದು. ಅಂದ್ರೆ NCERT ಕೇವಲ ಪಠ್ಯಪುಸ್ತಕ ಅಲ್ಲ, ಅದು ಒಂದು ರೀತಿ ಪರೀಕ್ಷೆಯ ನೀಲನಕ್ಷೆ ಇದ್ದ ಹಾಗೆ. ಬೇಸಿಕ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗೋಕ್ಕೆ ಅದಕ್ಕಿಂತ ಬೆಸ್ಟ್ ರಿಸೋರ್ಸ್ ಇಲ್ಲ. ಅರ್ಥವಾಯ್ತು. ಹಾಗಾದ್ರೆ NCERT ಬೇಸ್ ಅಂದ್ರೆ ಅದರ ಮೇಲೆ ಇನ್ನೂ ಪ್ರಾಕ್ಟೀಸ್ ಮಾಡೋದು ಹೇಗೆ? ಸಮಯ ನಿರ್ವಹಣೆ ಬಗ್ಗೆ, ಮಾಕ್ ಟೆಸ್ಟ್ಸ್ ಬಗ್ಗೆ ಮೂಲಗಳು ಏನ್ ಹೇಳ್ತವೆ? ಆ ವಿಷಯ ತುಂಬಾ ಮುಖ್ಯ. ದಿನಕ್ಕೆ ಕನಿಷ್ಠ 6ರಿಂದ 8 ಗಂಟೆಗಳ ಕಾಲ ಓದಬೇಕು ಅಂತ ಕೆಲವು ಕಡೆ ಹೇಳಿದ್ದಾರೆ. ಆದ್ರೆ ಸ್ಥಿರತೆ ಮುಖ್ಯ, ಮತ್ತೆ ಎಲ್ಲಾ ವಿಷಯಗಳಿಗೂ ಸಮಾನ ಗಮನ ಕೊಡಬೇಕು. ಇದರ ಜೊತೆಗೆ ಅಣುಕ ಪರೀಕ್ಷೆಗಳು ಅಂದ್ರೆ ಮಾಕ್ ಟೆಸ್ಟ್ಸ್, ವಾರಕ್ಕೆ 1-2ರಿಂದ 3 ಟೆಸ್ಟ್ ಬರೆಯೋದು ಒಳ್ಳೆಯದು ಅಂತ ಸಲಹೆ ಇದೆ. ಇದರಿಂದ ಸ್ಪೀಡ್ ಮತ್ತೆ ಅಕ್ಯುರೆಸಿ ಎರಡೂ ಹೆಚ್ಚುತ್ತೆ. ಸರಿ. ಈ ಟೆಸ್ಟ್ ಆದ್ಮೇಲೆ ಎಲ್ಲಿ ತಪ್ಪು ಮಾಡಿದೀವಿ ಅಂತ ಕೂತು ಅದನ್ನ ಆಳವಾಗಿ ವಿಶ್ಲೇಷಣೆ ಮಾಡಬೇಕು. ಹೌದು ಹೌದು. ಇಲ್ಲ ಅಂದ್ರೆ ಅದೇ ತಪ್ಪು ಮತ್ತೆ ಮತ್ತೆ ಆಗುತ್ತೆ. ಅಂದ್ರೆ ತಪ್ಪುಗಳಿಂದ ಕಲಿಯೋದೇ ನಿಜವಾದ ಪ್ರೋಗ್ರೆಸ್ ಅನ್ನೋ ಹಾಗೆ? ಖಂಡಿತ. ವೀಕ್ನೆಸ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸರಿ. ಈಗ NCERT ಆಯ್ತು, ಮಾಕ್ ಟೆಸ್ಟ್ಸ್ ಆಯ್ತು, ಇನ್ನು ಬೇರೆ ಯಾವುದಾದ್ರೂ ನಿರ್ದಿಷ್ಟ ವಿಷಯಗಳ ಮೇಲೆ ಹೆಚ್ಚು ಗಮನ ಕೊಡಿ ಅಂತ ಮೂಲಗಳು ಹೇಳ್ತೀವ? ಅಂದ್ರೆ ಬಯಾಲಜಿ ಡಯಾಗ್ರಾಮ್ಸ್, ಫಾರ್ಮುಲಾಗಳು? ಹೌದು, ಖಂಡಿತ. ಜೀವಶಾಸ್ತ್ರದ ರೇಖಾಚಿತ್ರಗಳು ಅಂದ್ರೆ ಡಯಾಗ್ರಾಮ್ಸ್ ಇದೆಯಲ್ಲ, ಅವು ಬರೀ ಚಿತ್ರಗಳಲ್ಲ. ಅವುಗಳಲ್ಲಿ ಪ್ರೋಸೆಸ್, ಸ್ಟ್ರಕ್ಚರ್, ಅವುಗಳ ನಡುವಿನ ಲಿಂಕ್ ಎಲ್ಲ ಇರುತ್ತೆ. ಲೇಬಲ್ಸ್, ಸ್ಟೆಪ್ಸ್ ಎಲ್ಲ ನೆನ್ಪಿಟ್ಕೋಬೇಕು. ಅದರಿಂದ ಡೈರೆಕ್ಟ್ ಅಂಕಗಳು ಬರ್ತವೆ. ಹಾಗೇನೆ ಫಿಸಿಕ್ಸ್, ಕೆಮಿಸ್ಟ್ರಿ ಫಾರ್ಮ್ಯುಲಾಗಳು, ಅವುಗಳನ್ನ ಬರೀ ನೆನ್ಪಿಟ್ಕೊಳ್ಳೋದಲ್ಲ, ಯಾವ ಸಿಚುವೇಶನ್ನಲ್ಲಿ ಹೇಗ್ ಅಪ್ಲೈ ಮಾಡ್ಬೇಕು ಅನ್ನೋದು ಅರ್ಥ ಆಗ್ಬೇಕು. ಮತ್ತೆ ರಿವಿಷನ್, ಇದನ್ನಂತೂ ಬಹಳಷ್ಟು ಜನ ಕೊನೆಗಿಟ್ಕೋತಾರೆ. ಅದೇ ದೊಡ್ಡ ತಪ್ಪು. ನೋಡಿ, ಮೂಲಗಳು ಮತ್ತೆ ಮತ್ತೆ ಹೇಳೋದು ಇದನ್ನೇ. ನಿರಂತರವಾಗಿ ರಿವೈಸ್ ಮಾಡ್ತಾನೇ ಇರ್ಬೇಕು. ಇಲ್ಲದಿದ್ರೆ ಕಲಿತಿದ್ದು ಗಟ್ಟಿಯಾಗಲ್ಲ. ಪ್ರತಿದಿನನಾ? ಹೌದು. ಪ್ರತಿದಿನ ಓದಿದ್ದನ್ನ ಒಂದು ಸಣ್ಣ ನೋಟ್ಸ್ ಮಾಡ್ಕೊಂಡು ರಿವೈಸ್ ಮಾಡೋದು. ಆಮೇಲೆ ವಾರಕ್ಕೊಮ್ಮೆ ಆ ವಾರ ಪೂರ್ತಿ ಓದಿದ್ದನ್ನ ನೋಡ್ಕೊಳ್ಳೋದು. ಇದು ಬಹಳ ಮುಖ್ಯ. ಇಲ್ಲಾಂದ್ರೆ ಎಲ್ಲ ಮರ್ತೋಗುತ್ತೆ. ಕೊನೆ ಕ್ಷಣದಲ್ಲಿ ನೆನಪ್ಸ್ಕೊಳ್ಳೋದು ಕಷ್ಟ. ನಿಜ. ಇನ್ನು ಸಾಮಾನ್ಯವಾಗಿ ಮಾಡೋ ತಪ್ಪುಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. NCERTಯನ್ನ ಸೀರಿಯಸ್ ಆಗಿ ತಗೊಳ್ದಿರೋದು, ಕಷ್ಟ ಇರೋ ಟಾಪಿಕ್ಸ್ನ ಸೈಡಿಗಿಡೋದು, ಟೈಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ದೇ ಇರೋದು, ಈ ತಪ್ಪುಗಳ ಪರಿಣಾಮ ಎಷ್ಟಿರುತ್ತೆ? ತುಂಬಾ ಗಂಭೀರವಾಗಿರುತ್ತೆ. ಒಂದು ವಿಷಯ ಕಷ್ಟ ಅಂತ ಪೂರ್ತಿ ಬಿಟ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಅದರಿಂದ ಒಂದು ವೇಳೆ ಸುಲಭವಾದ ಪ್ರಶ್ನೆ ಬಂದ್ರೂ ಕೂಡ ಆ ಅಂಕ ಹೋಯ್ತು ಅಂತಾನೆ ಲೆಕ್ಕ. ಹೌದು. ಇದು ರ್ಯಾಂಕಿಂಗ್ ಮೇಲೆ ದೊಡ್ಡ ಹೊಡೆತ ಕೊಡ್ಬೋದು. ಹಾಗೇನೆ ಪರೀಕ್ಷೆ ಹಾಲ್ಲಿ ಟೈಮ್ ಮ್ಯಾನೇಜ್ ಮಾಡಕ್ಕಾಗದೇ ಇದ್ರೆ ಗೊತ್ತಿರೋ ಪ್ರಶ್ನೆಗೂ ಉತ್ತರ ಬರೆಯಕ್ಕಾಗಲ್ಲ. ಇದರಿಂದ ಕಾನ್ಫಿಡೆನ್ಸ್ ಕೂಡ ಡೌನ್ ಆಗುತ್ತೆ. ನಿಜ. ಕೊನೆಯದಾಗಿ ಪರೀಕ್ಷೆ ಹತ್ತಿರ ಬಂದಾಗ, ಅಂದ್ರೆ ಆ ಕೊನೆ ದಿನಗಳಲ್ಲಿ ಆರೋಗ್ಯದ ಬಗ್ಗೆ, ಮಾನಸಿಕ ಸ್ಥಿತಿ ಬಗ್ಗೆ ಏನ್ ಹೇಳ್ತಾರೆ? ಇದು ತುಂಬಾ ಮುಖ್ಯವಾದ ಅಂಶ. ಇದು ಬರೀ ಅಡ್ವೈಸ್ ಅಲ್ಲ, ಯಶಸ್ಸಿಗೆ ಇದು ಬೇಕೇ ಬೇಕು. ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಒಳ್ಳೆ ಆಹಾರ ತಿನ್ಬೇಕು, ಮತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಅಂದ್ರೆ
ಅಂದ್ರೆ ಸ್ವಲ್ಪ ಧ್ಯಾನ ಮಾಡೋದು, ಲೈಟಾಗಿ ವ್ಯಾಯಾಮ ಅಥವಾ ಸಂಗೀತ ಕೇಳೋದು, ಮನಸ್ಸು ಶಾಂತವಾಗಿದ್ರೆ, ಸಕಾರಾತ್ಮಕವಾಗಿದ್ರೆ ವಿಷಯಗಳನ್ನ ನೆನ್ಪಿಟ್ಕೊಳ್ಳೋಕ್ಕೂ ಪರೀಕ್ಷೆ ಚೆನ್ನಾಗಿ ಮಾಡೋಕ್ಕೂ ಸಹಾಯ ಆಗುತ್ತೆ ಅಂತ ಎಲ್ಲಾ ಮೂಲಗಳು ಹೇಳ್ತವೆ. ಅರ್ಥ ಆಯ್ತು. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಈ ಚರ್ಚೆಯಿಂದ ಏನ್ ಕಲಿತ್ವಿ ಅಂದ್ರೆ NCERTಗೆ ಮೊದಲ ಪ್ರಾಶಸ್ತ್ಯ ಕೊಡಬೇಕು. ಹೌದು, ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಬರೆದು ಅದನ್ನ ಅನಲೈಸ್ ಮಾಡಬೇಕು. ಖಂಡಿತ. ಎಲ್ಲಾ ಸಬ್ಜೆಕ್ಟ್ಸ್ಗೂ ಬ್ಯಾಲೆನ್ಸ್ಡ್ ಆಗಿ ಗಮನ ಕೊಡಬೇಕು. ಹ್ಮ್ ರಿವಿಷನ್ ಅನ್ನ ದಿನನಿತ್ಯದ ಅಭ್ಯಾಸ ಮಾಡ್ಕೋಬೇಕು. ಸಾಮಾನ್ಯವಾಗಿ ಮಾಡೋ ತಪ್ಪುಗಳನ್ನ ಗುರ್ತಿಸಿ ಅದನ್ನ ಅವಾಯ್ಡ್ ಮಾಡಬೇಕು. ಹೌದು. ಮತ್ತೆ ಕೊನೆಯದಾಗಿ ಮೆಂಟಲ್ ಹೆಲ್ತ್ ಅಂದ್ರೆ ಮಾನಸಿಕ ಸ್ಥಿತಿಯನ್ನ ಚೆನ್ನಾಗಿ ಕಾಪಾಡ್ಕೋಬೇಕು. ಹೌದು, ನೀವ್ ಹೇಳಿದ್ದು ಸರಿ. ಇಲ್ಲಿ ನನಗೊಂದು ಯೋಚನೆ ಬರ್ತಾ ಇದೆ. ಈ ನೀಟ್ ತರಹದ ಪರೀಕ್ಷೆಗಳಿಗೆ ಇಷ್ಟೊಂದು ತೀವ್ರವಾಗಿ ತಯಾರಿ ಮಾಡ್ತಾರಲ್ಲ, ಈ ಇಡೀ ಪ್ರಕ್ರಿಯೆ, ಇದು ಕೇವಲ ಓದಿನಲ್ಲಿರೋ ಸಾಮರ್ಥ್ಯವನ್ನಷ್ಟೇ ಅಳಿಯುತ್ತಾ? ಅಥವಾ ಇದು ಒತ್ತಡವನ್ನ ಹೇಗೆ ನಿಭಾಯಿಸ್ತಾರೆ, ಒಂದು ಗುರಿಯನ್ನ ಹೇಗೆ ಇಟ್ಕೋತಾರೆ, ದೀರ್ಘಕಾಲ ಹೇಗೆ ಕಷ್ಟಪಡ್ತಾರೆ, ಈ ತರಹದ ಜೀವನದ ಕೌಶಲ್ಯಗಳ ಬಗ್ಗೆನೂ ಏನಾದ್ರೂ ಹೇಳುತ್ತಾ? ಇದನ್ನ ಯೋಚನೆ ಮಾಡ್ಬೇಕು ಅನ್ಸುತ್ತೆ.